ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿಗರೇ 3 ಸ್ಟಾರ್ 5 ಸ್ಟಾರ್ ಅಂದ್ರೆ ನಿಮ್ ಕತೆ ಅಷ್ಟೇ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಊಟ ತಿಂಡಿ ಏನಾದ್ರೂ ತಿಂದ್ರೆ ಕಂಟಕ ಬರೋದು ಫಿಕ್ಸ್. ವೆಜ್ ಆಗಿರ್ಲಿ ನಾನ್ ವೆಜ್ ಅಂತ ನೀವೇನಾದ್ರೂ ಅದನ್ನ ತಿಂದು ಬಿಟ್ರೆ ನೀವು ಗೊಟ್ಟಕ್ ಅನ್ನೋದು ಗ್ಯಾರಂಟಿ. ಬೆಂಗಳೂರಿಗರೇ 3 ಸ್ಟಾರ್ 5 ಸ್ಟಾರ್ ಅಂದ್ರೆ ಅಷ್ಟೇ ಕತೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಊಟ ತಿಂಡಿ ತಿಂದ್ರೆ ಕಂಟಕ ಬರೋದು ಗ್ಯಾರಂಟಿ. ವೆಜ್ ನಾನ್ ವೆಜ್ ಅಂತ ನೀವೇನಾದ್ರೂ ತಿಂದು ಬಿಟ್ರೆ ಗೊಟ್ಟಕ್ ಅನ್ನೋದು ಫಿಕ್ಸ್. ಬಟ ಬಯಲಾಗಿದೆ ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳ ಬಂಡವಾಳ. ಸ್ಟಾರ್ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸ್ವತಃ ಅವರೇ ಶಾಕ್ಗೆ ಒಳಗಾಗಿದ್ದಾರೆ. ಸ್ಟಾರ್ ಹೋಟೆಲ್ನಲ್ಲಿ ಆಹಾರ ಸುರಕ್ಷತಾ ನಿಯಮ ಉಲ್ಲಂಘನೆ ಆಗ್ತಾ ಇರೋದು ಪತ್ತೆಯಾಗಿದೆ. ಅವಧಿ ಮೀರಿದ ಕೊಳೆತ ತರಕಾರಿಗಳಲ್ಲೇ ಅಡುಗೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. 26 ದೊಡ್ಡ ಸ್ಟಾರ್ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತಾ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇರೋದು ದಾಳಿಯ ಸಂದರ್ಭದಲ್ಲಿ ಗೊತ್ತಾಗಿದೆ. FSSAI ನಿಯಮಗಳನ್ನ ಗಾಳಿಗೆ ತೂರಿ ಹೋಟೆಲ್ ಅನ್ನ ಮಾಲೀಕರು ನಡೆಸ್ತಾ ಇದ್ದಾರೆ. ಆಹಾರ ಸುರಕ್ಷತಾ ಮಾನದಂಡಗಳಿಗೆ ಅನುಗುಣವಾಗಿರದ ಪದಾರ್ಥಗಳು ಕೂಡ ಪತ್ತೆಯಾಗಿದೆ. ಸಸ್ಯಾಹಾರ ಮಾಂಸಾಹಾರ ಪದಾರ್ಥ ಪ್ರತ್ಯೇಕವಾಗಿ ಹೋಟೆಲ್ಗಳು ಅದನ್ನ ಸ್ಟೋರ್ ಮಾಡಿ ಇಡ್ತಾ ಇಲ್ಲ. ಇನ್ನು ಈ ತರಕಾರಿ ಕೋಳಿ ಮಾಂಸ ಮೀನು ಸೇರಿದಂತೆ ಆಹಾರ ಪದಾರ್ಥಗಳೆಲ್ಲವೂ ಕೂಡ ಪತ್ತೆಯಾಗಿದೆ. ಜೊತೆಗೆ ಅಡುಗೆ ಮನೆ ಹಾಗೂ ಆಹಾರ ಸಂಗ್ರಹಣಾ ಸ್ಥಳಗಳಲ್ಲಿ ಶುಚಿತ್ವ ಅನ್ನುವಂಥದ್ದೇ ಇಲ್ಲ. ಆ ರೀತಿಯಾದಂತಹ ಚಿತ್ರಣಗಳು ಕಂಡು ಬರ್ತಾ ಇದೆ ಹೋಟೆಲ್ನ ಕಿಚನ್ನ ಒಳಗೆ. ಅದರಲ್ಲೂ ಲೇಬಲ್ ಇಲ್ಲದ ಹಾಗೂ ಮಿಸ್ ಬ್ರ್ಯಾಂಡ್ ಹೊಂದಿರುವಂತಹ ಉತ್ಪನ್ನಗಳು ಕೂಡ ಪತ್ತೆಯಾಗಿರೋದು ನಿಜಕ್ಕೂ ಸಾಕಷ್ಟು ಆಶ್ಚರ್ಯಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ FSSAI ನಿಯಮಾನುಸಾರ ಕಡ್ಡಾಯ ಲೇಬಲಿಂಗ್ ಇಲ್ಲದಿರೋದು ಕೂಡ ಪತ್ತೆಯಾಗಿದೆ. ಉಲ್ಲಂಘನೆ ಕಂಡು ಬಂದ ಹೋಟೆಲ್ಗಳ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ನಾವೇನು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಬಹಳ ನೀಟ್ ಇರುತ್ತೆ, ಬಹಳ ಕ್ಲೀನ್ ಆಗಿ ಮಾಡ್ತಾರೆ, ಹಂಗಾಗಿ ಅವ್ರು ಜಾಸ್ತಿ ರೇಟ್ ತಗೊಳ್ತಾರೆ ಅಂತೇಳಿ ಬಹಳಷ್ಟು ಜನ ಈ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗೋದಕ್ಕೇನೆ ಇಷ್ಟಪಡ್ತಾರೆ. ಬಟ್ ಇಲ್ಲ, ಇದಕ್ಕೆಲ್ಲ ನಾವು ಈ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು ಇದೆಯಲ್ಲ, ಈಗ ನಿನ್ನೆ ಎಲ್ಲ ದಾಳಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಮಟನ್ನು ಚಿಕನ್ನು ಅಥವಾ ಈ ತರಕಾರಿಗಳು ಹಾಲು ಅದು ಅವ್ರು ಏನೇನು ಅಡುಗೆಗೆ ಯೂಸ್ ಮಾಡುವಂಥ ಪದಾರ್ಥಗಳಿರುತ್ತೆ ಅದೆಲ್ಲವೂ ಕೂಡ ಕೊಳತಿದೆ ಅಥವಾ ಎಕ್ಸ್ಪೈರ್ ಆಗಿದೆ, ಎಕ್ಸ್ಪೈರಿ ಡೇಟ್ ಆಗಿರುವಂಥ ಐಟಮ್ಗಳನ್ನು ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಎಷ್ಟರ ಮಟ್ಟಿಗೆ ಅವರು ಈ ಫುಡ್ ಸೇಫ್ಟಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅದರಲ್ಲಿ ನೋಡಿ, ಈ ಹಾಲಿನ ಪ್ಯಾಕೆಟ್ಗಳಾಗಿರ್ಬೋದು ಅಥವಾ ಅದರಲ್ಲೂ ಎಲ್ಲವೂ ಕೂಡ ದೊಡ್ಡ ದೊಡ್ಡ ಹೋಟೆಲ್ಗಳೇನೆ, ಏನು ಸಣ್ಣ ಪುಟ್ಟ ಹೋಟೆಲ್ಗಳಲ್ಲ. ಅದರಲ್ಲಿ ಜನ ಜಾಸ್ತಿ ಹೆಚ್ಚು ನಂಬೋದೇನೆ ಈ 3 ಸ್ಟಾರ್ 5 ಸ್ಟಾರ್ ಅಂತ ಅಂದರೆ ಒಂದು ಸ್ವಲ್ಪ ಕ್ಲೀನ್ಲಿನೆಸ್ ಇರುತ್ತೆ, ಭಾಳ ನೀಟಾಗಿ ಮಾಡ್ತಾರೆ. ಸೊ ಹಾಗಾಗಿ ಜಾಸ್ತಿ ಜನ ಪ್ರಿಫರೆನ್ಸ್ ಕೊಡೋದೇ ಆ ಥರ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗಬೇಕು ಅಂತ. ಬಟ್ ನೋಡಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಿಮಗೆ ತಂದು ಸರ್ವ್ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಅದು ನೋಡೋದಕ್ಕೆ ಭಾಳ ಅಟ್ರಾಕ್ಟಿವ್ ಆಗಿರುತ್ತೆ, ತಿನ್ನಬೇಕು ಅಂತ ಅನ್ಸುತ್ತೆ. ಬಟ್ ಭಾಳ ಮುಖ್ಯವಾಗಿ ಕಿಚನ್ ಒಳಗಡೆ ಯಾವ ರೀತಿಯಾದಂಥ ಕ್ಲೀನ್ಲಿನೆಸ್ ಇದೆ, ಅಲ್ಲಿ ಹಿಂಗೆ ತಯಾರಿಸ್ತಾರೆ, ಯಾವ ಥರದ ಹೈಜಿನಿಕ್ ಇರುವಂಥ ಐಟಮ್ಗಳನ್ನು ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಯಾಕಂತಂದರೆ ಎಲ್ಲರೂ ಕೂಡ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಾರೆ, ಅದು ಮುಂಚೆಯಿಂದಲೂ ಇದೆ. ಎಲ್ಲಿ ನೀವು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗ್ತೀರಿ ಅಥವಾ ಜಾಸ್ತಿ ದುಡ್ಡು ಕೊಟ್ಟು ನೀವು ಏನಾದರೂ ಪರ್ಚೇಸ್ ಮಾಡ್ತೀರಿ ಅಥವಾ ತಿಂತೀರಿ ಫುಡ್ ಐಟಮ್ಗಳನ್ನ ಅಂತಂದರೆ ಅದು ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾರೆ ಅಂತ. ಬಟ್ ಇಲ್ಲ, ಸಾಕಷ್ಟು ಸಂದರ್ಭದಲ್ಲಿ ಕೆಲವರು ಮಾತನಾಡ್ತಾರಲ್ಲ, ಏನೋ ಹೊರಗಡೆ ನೋಡಿದ್ರೆ ಮಾತ್ರ ಒಂದು ರೀತಿ ಒಳಗಡೆ ಎಲ್ಲ ತಳುಕು ಅಂತ, ಆ ಥರದ ಸನ್ನಿವೇಶ ಅಲ್ಲಿ ಕಂಡು ಬಂದಿರೋದು. ಆಮೇಲೆ ಅವರು ಯೂಸ್ ಮಾಡುವಂಥ ಪೌಡರ್ಗಳಾಗಿರ್ಬೋದು ಅಥವಾ ಏನೇನು ಇಂಗ್ರೀಡಿಯೆಂಟ್ಸ್ಗಳಿರುತ್ತೆ ಅದೆಲ್ಲವೂ ಕೂಡ ಅದ್ರ ಮೇಲೆ ಲೇಬಲಿಂಗ್ ಇರಬೇಕು ಮಸ್ಟ್ ಆ್ಯಂಡ್ ಶುಡ್ ಆಗಿ. ಅದು ಯಾವ ಬ್ರ್ಯಾಂಡ್, ಅದು ಎಲ್ಲಿಂದ ತರಿಸಿದ್ದಾರೆ, ಅದರ ಎಕ್ಸ್ಪೈರಿ ಡೇಟ್ ಏನು, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಏನು, ಇದೆಲ್ಲವೂ ಕೂಡ ಇರಬೇಕು. ಬಟ್ ಬ್ಲೈಂಡ್ ಆಗಿ ಯಾವುದೇ ಲೇಬಲ್ ಇಲ್ದಿರುವಂಥ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇರೋದು ಕೂಡ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ವಿಚಾರಗಳು ಗೊತ್ತಾಗಿರೋದು. ಸೊ ಸ್ಟಾರ್ ಹೋಟೆಲ್ಗಳ ಅಸಲಿ ಬಂಡವಾಳ ಏನು ಅಂತೇಳಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಟಾ ಬಯಲಾಗಿದೆ. ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಸ್ವತಃ ಅಧಿಕಾರಿಗಳೇ ಒಂದು ರೀತಿ ಶಾಕ್ ಒಳಗಾಗಿದ್ದಾರೆ. ಅದರಲ್ಲಿ 4 ಸೀಸನ್ ಹೋಟೆಲ್ನಲ್ಲಿ ನೋಡಿ 19 kg ಮಟನ್ನು, ಅದರಲ್ಲಿ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ 50 kg ಚಿಕನ್ನು, 23 kg ಮೀನು, 7 kg ತರಕಾರಿ, ಹಾಗೆಯೇ ಈ ತಾಜ್ ಹೋಟೆಲ್ನಲ್ಲೂ ಕೂಡ 75 kg ಮೀನು ಪತ್ತೆ ಆಗಿರೋದು. ಎಲ್ಲವೂ ಕೂಡ ಇದು ಅವಧಿ ಮೀರಿದ ಮಾಂಸಗಳು.
ಎಷ್ಟರ ಮಟ್ಟಿಗೆ ಸೇಫ್? ಈಗ ಒಂದು ನಾನ್ ವೆಜ್ ಐಟಮ್ ಏನಾದರೂ ತರ್ತಾರೆ ಅಂತಂದ್ರೆ ಅದನ್ನ ಆ ಒಂದು ಕೋಳಿ ಆಗಿರ್ಬೋದು ಅಥವಾ ಮೀನ್ ಆಗಿರ್ಬೋದು ಅಥವಾ ಮಟನ್ ಆಗಿರ್ಬೋದು ಅದನ್ನ ವಿತಿನ್ 24 ಅವರ್ಸ್ ಒಳಗಡೆ ಮಾತ್ರ ಯೂಸ್ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಲೈವ್ ಜಾಯ್ನ್ ಆಗ್ತಾ ಇದಾರೆ. ಉಲ್ಲಾಸ್, ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇರೋದು. ಜನ ಹೆಂಗೆ ನಂಬೋದು ಮತ್ತೆ ಈ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳನ್ನ ಅಂತ? ಮಾಡ್ತಿದ್ದಾರೆ. ಯಾಕೆಂದ್ರೆ ಪ್ರತಿಷ್ಠಿತ ಹೋಟೆಲ್ಗಳು ಅಂತ ಹೋಗಿ ಅಲ್ಲಿ ಸಿಗುವಂತಹ ಫುಡ್ ಹೈಜೆನಿಕ್ ಆಗಿರುತ್ತೆ, ತಯಾರಾಗುವಂತಹ ಹೋಗಿರುತ್ತೆ, ಮತ್ತೆ ತಿನ್ನೋಕೆ ಯೋಗ್ಯ ಆಗಿರುತ್ತೆ ಅನ್ನುವಂಥದ್ದು ನಾವು ಎಲ್ಲರೂ ಕೂಡ ಅನ್ಕೊಂಡಿರ್ತೀವಿ. ಆದ್ರೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ನಡೆಸಿರುವಂತಹ ದಾಳಿ ವೇಳೆ ಗೊತ್ತಾಗಿರುವಂತದ್ದು ನಿಜವಾಗ್ಲೂ ಅಲ್ಲಿ ಸಿಗುವಂತಹ, ಅದರಲ್ಲೂ ಎಸ್ಪೆಷಲಿ ನಾನ್ ವೆಜ್ ಫುಡ್ ಏನಿದೆ ಅದು ಸೇಫ್ಟಿ ಅಲ್ಲ, ಅದು ತಿನ್ನಕ್ಕೆ ಯೋಗ್ಯ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾಕಂದ್ರೆ ನಿನ್ನೆ ಮತ್ತೆ ಇವತ್ತು 2 ದಿನಗಳ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಹೊರಗಡೆ ದಾಳಿಯನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ಅಡಿಗೆ ಮನೆಯನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದ್ರು. ಯಾಕಂದ್ರೆ ಅಲ್ಲಿ ತಯಾರಾಗುವಂತಹ ಆಹಾರ ಏನಿದೆ ಅದು ಅಲ್ಲಿ ಸಿದ್ಧವಾಗಿರ್ಬೇಕು, ಮತ್ತೆ ಅವಧಿ ಮೀರಿರುವಂತಹ ಯಾವುದೇ ರೀತಿಯಾದಂತಹ ಆಹಾರ ಪದಾರ್ಥಗಳಿದ್ದು ಕೂಡ ಅದನ್ನ ವ್ಯಾಪಾರ ಮಾಡುವಂಥದ್ದು ಅಥವಾ ಅದನ್ನ ಗ್ರಾಹಕರಿಗೆ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ದಾಳಿಗಳನ್ನ ಮಾಡಿದ್ರು. ನಿನ್ನೆ ದಾಳಿ ನಡೆಸುವಂತ ಸಂದರ್ಭದಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿನೇ ಅವಧಿ ಮೀರಿರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಕೊಳತಂತಹ ತರಕಾರಿಗಳಾಗಿರ್ಬೋದು, ಮತ್ತೆ ಅವಧಿ ಮೀರಿರುವಂತಹ ಮಾಂಸವನ್ನು ಕೂಡ ಸಿಕ್ಕಿರುವಂಥದ್ದು. ನಿನ್ನೆ ಸುಮಾರು 35 ಸ್ಯಾಂಪಲ್ಸ್ ಗಳನ್ನ ಲ್ಯಾಬ್ಗೆ ಕಳಿಸುವಂತ ಕೆಲಸಕ್ಕೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದು. ಇವತ್ತು ಫಾಸ್ಟ್ ಫುಡ್ ಉಲ್ಲಾಸ್, ನಿಮ್ ಧ್ವನಿ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಬ್ರೇಕ್ ಆಗ್ತಾ ಇದೆ. ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ, ಸಂಪರ್ಕಿಸ್ತೀನಿ. ನೋಡಿ, ಒಂದ್ ಕಡೆ ನಾವು ಗಮನಿಸ್ತಾ ಇದೀವಿ, ನಿನ್ನೆ ದಾಳಿ ಮಾಡದಂತ ಸಂದರ್ಭದಲ್ಲಿ ಅಥವಾ ಇವತ್ತು ದಾಳಿ ಮಾಡದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಶಾಕಿಂಗ್ ವಿಚಾರಗಳು ಹೊರಗಡೆ ಬರ್ತಾ ಇರೋದು. ಅಂದ್ರೆ ಯಾವ ರೀತಿಯಾದಂತಹ ಗುಣಮಟ್ಟದ ಪದಾರ್ಥಗಳನ್ನೇ ಅವರು ಬಳಸ್ತಾ ಇದ್ದಾರೆ. ಆಮೇಲೆ ಈ ಸಾಸ್ಗಳಾಗಿರ್ಬೋದು, ಬಟರ್ ಆಗಿರ್ಬೋದು, ಬನ್ನು. ನೋಡಿ, ಈ ಫಾಸ್ಟ್ ಫುಡ್ಗಳು, ಅದ್ರ ಜೊತೆಗೆ ಈ ಚಿಕನ್ ಐಟಮ್ಗಳು, ಅದರಲ್ಲೂ ನಾನ್ ವೆಜ್ ಪ್ರಿಯರಿಗಂತೂ ಹೋಟೆಲ್ಗಳಲ್ಲಿ ತಿನ್ಬೇಕಂತಂದ್ರೆ ಬಹಳ ಇಷ್ಟಪಡ್ತಾರೆ. ಏನೋ ಅಲ್ಲಿ ಸಕ್ಕದಾಗಿ ಮಾಡ್ತಾರೆ, ಟೇಸ್ಟ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತೇಳಿ. ಬಟ್ ಈಗ ಗೊತ್ತಾಗ್ತಾ ಇರುವಂಥ ವಿಚಾರಗಳೇನು ಅಂತಂದ್ರೆ, ಇಷ್ಟೊಂದು ಪ್ರಮಾಣದಲ್ಲಿ ಎಲ್ಲ ಅವಧಿ ಮೀರಿದಂಥ ಮಾಂಸಗಳನ್ನು ಇಟ್ಕೊಂಡು ಅಥವಾ ಎಕ್ಸ್ಪೈರ್ಡ್ ಆಗಿರುವಂಥ ಚಿಕನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಸೊ ಅಲ್ಲಿಗೆ ನಾವು ತಿಂತಾ ಇರುವಂಥ ಆಹಾರ ಎಷ್ಟರ ಮಟ್ಟಿಗೆ ಸರಿಯಾಗಿದೆ, ಅದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ಬೋದು. ಯಾಕಂತಂದ್ರೆ ಹೇಳಿ ಕೇಳಿ ಈ ಇತ್ತೀಚಿನ ದಿನಗಳ ಜಂಜಾಟದಲ್ಲಿ ಬಹಳಷ್ಟು ಜನ ಮನೆ ಫುಡ್ನ ತಿನ್ನೋದಕ್ಕೆ ಟೈಮ್ ಇರೋದಿಲ್ಲ. ಬಿಕಾಸ್ ಕೆಲಸ ತಾಪತ್ರೆ ಎಲ್ಲ ಮತ್ತೊಂದೆಲ್ಲ ಇರುತ್ತೆ. ಸೊ ಜಾಸ್ತಿ ಜನ ಏನು ಪ್ರಿಫರ್ ಮಾಡ್ತಾರೆ, ಬಿಡು ಒಂದೊತ್ತು ಹೋಟ್ಲಲ್ಲಿ ಊಟ ಮಾಡಿದ್ರೆ ಆಯಿತು ಅಂತೇಳಿ ಹೋಟೆಲ್ಗಳ ಕಡೆ ಮುಖ ಮಾಡುವಂಥ ಜನಸಂಖ್ಯೆನೇ ಜಾಸ್ತಿ ಇದೆ. ಅದರಲ್ಲೂ ಪ್ರತಿದಿನ ಸಾಕಷ್ಟು ಮಂದಿ ಹೋಟೆಲ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದರಲ್ಲಿ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಏನಾದರೂ ಒಂಚೂರು ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡೋದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂಥ ನಾವು, ಈ 5 ಸ್ಟಾರ್ ಹೋಟೆಲ್ಗಳು ಅಂತ ಅಂದ್ರೆ ಕ್ಲೀನ್ ಆಗಿರುತ್ತೆ, ಅವ್ರು ನೀಟಾಗಿ ಮಾಡ್ತಾರೆ ಅಂತ ಏನು ಬ್ಲೈಂಡ್ ಆಗಿ ನಂಬ್ತಾ ಇದ್ರಲ್ಲ, ಅದು ಇನ್ನು ಮುಂದೆ ಮಾಡಬಾರ್ದು ಅನ್ನುವಂಥದ್ದು ಈ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನೋಡಿ, ಪ್ರತಿಷ್ಠಿತ ಹೋಟೆಲ್ಗಳೆಲ್ಲವೂ ಕೂಡ ಯಾವುದು ಕೂಡ ಇಂಥ ಹೋಟೆಲ್ ಅಲ್ಲ. ರಾಡಿಸನ್ ಬ್ಲೂ ಹೋಟೆಲ್ ಆಗಿರ್ಬೋದು, ತಾಜ್ ಆಗಿರ್ಬೋದು, ಅಶೋಕ ಹೋಟೆಲ್ ಆಗಿರ್ಬೋದು, ಈ ಎಲ್ಲ ಬೆಂಗಳೂರಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ಥರದ ಪರಿಸ್ಥಿತಿ ಇದೆ ಅಂತ ಅಂದ್ರೆ, ಇನ್ಫ್ಯಾಕ್ಟ್ ಆರೋಗ್ಯ ಸಚಿವರು ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು, ಎಲ್ಲಿ ನಾವು ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಫಸ್ಟ್ ಹಿಡಿತೀವಿ, ಆಟೋಮೆಟಿಕ್ ಆಗಿ ಸಣ್ಣ ಪುಟ್ಟವರೆಲ್ಲ ಸರಿ ಹೋಗ್ತಾರೆ ಅಂತೇಳಿ. ಸೊ ಹಾಗಾಗಿ ಈಗ ಈ ಒಂದು ದಾಳಿ ಏನಿದೆ ಅದನ್ನ ಮತ್ತೆ ಮುಂದುವರಿಸಿದ್ದಾರೆ ಅಧಿಕಾರಿಗಳು.